स्वागत है आपका बी न्यूज नेशन में। मैं हूं आबिद हुसैन शेख। बीजापुर में विधायक के अभिमानी और समर्थकों ने किया कर्नाटक बंद का विरोध। मराठा अभिवृद्धि निगम की स्थापना को लेकर कन्नड़ा पक्ष के वाटाल नागराज सहित राज्य के सभी कन्नड़ संगठन दिसंबर 5 को कर्नाटक बंद की घोषणा कर चुके हैं। इसी मुद्दे को लेकर आज बीजापुर के श्री सिद्धेश्वर देवस्थान के पास बीजेपी विधायक बसनगौड़ा पाटिल यत्नाल के अभिमानियों कन्नड़ और भगवा झंडे लेकर कर्नाटक बंद का विरोध किया। इस मौके पर बात करते हुए राघु अन्नीगेरी ने कहा कि मराठा अभिवृद्धि निगम का कुछ संगठन विरोध कर रहे हैं और इसी के तहत कल विधायक का पुतला जलाया गया। यह ठीक नहीं है। मराठा समुदाय के लोग कन्नड़ प्रेमी हैं, कन्नड़ भाषा का ये लोग आदर करते हैं। कुछ लोग सरकार को बरगलाने की कोशिश कर रहे हैं। सरकार का फैसला सही है, इसलिए कन्नड़ संगठनों से निवेदन है कि 5 दिसंबर को कर्नाटक बंद का फैसला वापस ले, कहा अन्नीगेरी ने। ಹಿಂದಿನ ಕೇಂದ್ರ ಮಂತ್ರಿಗಳು ಇಂದಿನ ವಿಜಯಪುರ ನಗರದ ಶಾಸಕರು ಕರ್ನಾಟಕದ ಯೋಗಿ ಆದಿತ್ಯನಾಥ್ ಎಂದೇ ಖ್ಯಾತಿಯಾದ ಬಸನಗೌಡ ಪಾಟೀಲ್ ಯತ್ನಾಳರ ಹೇಳಿಕೆಗೆ ಸಮರ್ಥನೆ ನೀಡೋಗೋಸ್ಕರ ನಾವಿಲ್ಲಿ ಸೇರಿದ್ದೇವೆ। ಹೇ ಮಿಸ್ಟರ್ ವಾಟಾಳ್, ಅಕ್ಬರ್ ಉದ್ದೀನ್ ಓವೈಸಿ 100 ಕೋಟಿ ಹಿಂದೂಗಳನ್ನು 15 ನಿಮಿಷನ್ಯಾಗ ಕಡಿತೀನಿ ಅಂದಲ್ಲ, ಅವಾಗಿನ ಕೈಯಾಗ ಬಳಿ ಹಾಕೊಂಡಿದ್ದೆ ನಮಗನ। ಹರಾಮ್ಖೋರ್ ಅಸೌದ್ದೀನ್ ಓವೈಸಿ ಹಿಂದೂಗಳನ್ನು ಅವಮಾನಿಸಿ ಭಾಷಣ ಮಾಡದಲ್ಲ, ಅವಾಗ ನಿನ್ನ ರಕ್ಷಣಾ ವೇದಿಕೆ ಬಳೆ ತೊಟ್ಕೊಂಡಿದ್ದೆ ನಾವು ವಾಟಾಳ। ಇವತ್ತು ರಾಷ್ಟ್ರಭಕ್ತ ಮರಾಠ ಸಮಾಜಕ್ಕೆ ಪ್ರಾಧಿಕಾರ ಮಾಡಿದ್ರೆ ವಿರೋಧ ಮಾಡುವಂತ ನೀಚ ಬುದ್ಧಿ ಎಲ್ಲಿಂದ ಬಂತು ಮಿಸ್ಟರ್ ವಾಟಾಳ್? ಭಾರತೀಯ ಸೇನೆಯಲ್ಲಿ ಅಧಿಕ ಕೊಡುಗೆ ಕೊಡುವಂತ ಯಾವುದಾದ್ರೂ ಸಮಾಜ ಇದ್ರೆ ಕ್ಷತ್ರಿಯ ಸಮಾಜ ಅಂತೇಳಿ ಇವತ್ತು ಗರ್ವದಿಂದ ಹೇಳ್ತಾ ಇದ್ದಾರೆ। ಆ ಕ್ಷತ್ರಿಯ ಸಮಾಜದ ಒಂದು ಭಾಗವೇ ಮರಾಠ ಸಮಾಜ। ಏ ಮುಠಾಳ ವಾಟಾಳ, ಮರಾಠಿ ಭಾಷೆಗೆ ಪ್ರಾಧಿಕಾರ ಮಾಡಿಲ್ಲ, ಕನ್ನಡ ಪ್ರೇಮಿ ಮರಾಠಿಗರಿಗೆ ಯಡಿಯೂರಪ್ಪನವರು ಪ್ರಾಧಿಕಾರ ಮಾಡಿದ್ದಾರೆ। ಕನ್ನಡ ಪ್ರೇಮಿ ಮರಾಠಿಗರು ರಾಜ್ಯದ ಮೂಲೆ ಮೂಲೆಗಳಲ್ಲಿದ್ದಾರೆ। ರಾಷ್ಟ್ರ ಪ್ರೇಮಿ ಮರಾಠಿಗರು ಕನ್ನಡ ಪ್ರೇಮಿ ಮರಾಠಿಗರಿಗಾಗಿ ಸರ್ಕಾರ ಇವತ್ತು ಪ್ರಾಧಿಕಾರ ಮಾಡಿದೆ। ಬಸನಗೌಡ ಪಾಟೀಲ್ ಯತ್ನಾಳರು ಹೇಳಿದರು, ಕೇವಲ ಪ್ರಾಧಿಕಾರ ಮಾಡಿ 50 ಕೋಟಿ ಕೊಟ್ಟರೆ ಸಾಲದು, ನಮ್ಮ ಕನ್ನಡದ ಪ್ರೇಮಿ ಮರಾಠಿಗರಿಗೆ 200 ಕೋಟಿ ಕೊಡ್ರಿ ಅಂತೇಳಿ ನಾ ಆಗ್ರಹ ಮಾಡಿ, ಅದರ ಜೊತೆಗೆ ಸಮಸ್ತ ಕ್ಷತ್ರಿಯ ಸಮಾಜ ಇವತ್ತೇನು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ, ಎಲ್ಲರಿಗೂ ಕೂಡ ನಾವು ಇವತ್ತು ಬಡ ಜನತೆಗೆ ಅವಕಾಶ ಮಾಡಿಕೊಡ್ರಿ ಅನ್ನೋದನ್ನು ಬಿಟ್ಟು ಬಡ ವಿರೋಧಿ, ಜನ ವಿರೋಧಿ, ಕೂಲಿ ಕಾರ್ಮಿಕರ ವಿರೋಧಿ ಬಂದ್ಗೆ ಕರೆ ಕೊಡ್ತೀಯಲ್ಲೋ ಮಿಸ್ಟರ್ ವಾಟಾಳ್? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಡೆಪಾಸಿಟ್ ಜಪ್ತಾಗಿದೆ, 9-10 ಬೆರಳೆಣಿಕೆಯಷ್ಟು ಓಟು ತಗೊಂಡು ನಾಚಿಕೆ ಆಗಲ್ವಾ? ಕರ್ನಾಟಕ ಬಂದ್ ಮಾಡಿಸೋದಂತರೂ ಬಿಡು, ನೀನು ವಾರ್ಡ್ ಬಂದ್ ಮಾಡಿ ತೋರಿಸ್ತಾ ಇಲ್ಲ। ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾಧಿಕಾರದಿಂದ ಎಷ್ಟು ಹಣ ಲೂಟಿ ಮಾಡಿ ಅನೇಕ ನಮ್ಮ ದೃಶ್ಯ ಮಾಧ್ಯಮದ ಮಿತ್ರರಲ್ಲಿ ಬಂದಿದ್ದೀರಿ, ಪ್ರಿಂಟ್ ಮೀಡಿಯಾದ ಮಿತ್ರರು ಬಂದಿದ್ದೀರಿ, ನೀವೇ ಬಿತ್ತರಿಸಿದಂಥ ಸುದ್ದಿ ಹೇಳ್ತೀನಿ ನಾನು। ರಾಘು ಅನ್ನಿಗೇರಿ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷನಾಗಿ, ಯತ್ನಾಳ ಬೆಂಬಲಿಗನಾಗಿ, ಹಿಂದೂ ಸ್ವಯಂ ಸೇವಕನಾಗಿ ಹೇಳ್ತಾ ಇಲ್ಲ, ಕನ್ನಡ ವಾಹಿನಿ ಪ್ರಮುಖ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಿದ್ದಾರೆ। 50 ಲಕ್ಷ 60 ಲಕ್ಷ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹಣ ಲೂಟಿ ಮಾಡಿ, ಅದನ್ನ ಕರ್ನಾಟಕದಲ್ಲಿರುವಂತ ಯಾವ ಕನ್ನಡ ಸಂಘಟನೆಗಳಿಗೂ ಕೊಟ್ಟಿಲ್ಲ। ಯಾಕೆ? ಈ ಕಿತ್ಬಿ ತಾಯಿ ಭುವನೇಶ್ವರಿ ದೇವಿಗೆ बोलो कर्नाटक माता की, बोलो श्री छत्रपति शिवाजी महाराज की, बोलो महाराणा प्रताप की, बोलो डॉक्टर बाबा साहेब अंबेडकर जी की, बोलो तानाजी मानसुरे जी की, बोलो भारत माता की, कर्नाटक माता की। ಧನ್ಯವಾದಗಳು।
कोतवाल डेंटोफेशियल कॉस्मेटिक सेंटर। आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण, कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। और खबरों के लिए देखते रहिए बी न्यूज नेशन।